ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಉತ್ಸವಗಳು ನಡೀತಾ ಇರುತ್ತವೆ. ಇಲ್ಲದೆ ಹೋದಲ್ಲಿ ಆಯಾ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಇಲ್ಲವೇ ವಾರ್ಷಿಕ ಉತ್ಸವದ ಭಾಗವಾಗಿ ಗಾಳಿಪಟ ಉತ್ಸವಗಳು ನಡೀತಾನೆ ಇರ್ತವೆ. ಆದ್ರೆ ಧಾರವಾಡದಲ್ಲಿ ಒಂದು ಶಾಲೆಯಲ್ಲಿ ಸುನೀತಾ ವಿಲಿಯಮ್ಸ್ ಸಲುವಾಗಿ ಗಾಳಿಪಟ ಉತ್ಸವ ನಡೆದಿದೆ. ಸುನೀತಾ ವಿಲಿಯಮ್ಸ್ ಗಗನಯಾನ ಯಶಸ್ವಿ. ಧಾರವಾಡದಲ್ಲಿ ಗಾಳಿಪಟ ಹಾರಿಸಿ ಸಂಭ್ರಮ. ಶಾಲೆಯ ಆವರಣದಲ್ಲಿ ಸುನೀತಾ ವಿಲಿಯಮ್ಸ್ರ ಬೃಹತ್ ಕಟೌಟ್, ಗಾಳಿಪಟಗಳ ಮೇಲೆ ಸುನೀತಾ ವಿಲಿಯಮ್ಸ್ರ ಭಾವಚಿತ್ರ. ಆ ಗಾಳಿಪಟಗಳನ್ನ ಭಾನೆತ್ತರಕ್ಕೆ ಹಾರಿಸುತ್ತಾ ಸಂಭ್ರಮಿಸುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ ಶಾಲೆಯಲ್ಲಿ. ಸುನೀತಾ ವಿಲಿಯಮ್ಸ್ ತಮ್ಮ ಗಗನಯಾನವನ್ನು ಮುಗಿಸಿ ಯಶಸ್ವಿಯಾಗಿ ಭೂಮಿಗೆ ಹಿಂದಿರುಗಿದ್ದಕ್ಕೆ ಇಲ್ಲಿನ ಮಕ್ಕಳು ಸುನೀತಾ ಅವರ ಭಾವಚಿತ್ರವಿರುವ ಗಾಳಿಪಟ ಸೇರಿ ವಿವಿಧ ಕಾರ್ಟೂನ್ ಚಿತ್ರ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ್ದಾರೆ. ಗಾಳಿಪಟ ಉತ್ಸವವನ್ನ ಸುನೀತಾ ಅವರಿಗೆ ಅರ್ಪಿಸಿದ್ದಾರೆ. ಈ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾರೆ. ಒಟ್ಟು 250ಕ್ಕೂ ಹೆಚ್ಚು ಮಕ್ಕಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಗಾಳಿಪಟ ಹಾರಿಸಿದ್ರು. ಗಗನಯಾನ ಸಾಧನೆಯನ್ನ ಗಾಳಿಪಟದ ಮೂಲಕ ತಿಳಿಸಿಕೊಟ್ರು. 250ಗಿಂತ ಜಾಸ್ತಿ ಪಾಲಕರು ಮತ್ತೆ ಮಕ್ಕಳು ಸೇರಿ ಸುನೀತಾ ವಿಲಿಯಂ ಅವ್ರನ್ನ ಸಕ್ಸಸ್ ನ ನಾವು ಇವತ್ತು ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟರು ಆ ಪೊಸಿಷನ್ ಬರ್ಲಿಕ್ಕೆ, ಅಲ್ಲಿ ಹೋಗಿ ಅಷ್ಟು ದಿವಸ ಇದ್ದು ಬರ್ಲಿಕ್ಕೆ ಅನ್ನೋದು ಒಂದು ಅವ್ರಿಗೆ ಹೆಂಗೆ ಅನ್ನೋದು ಒಂದು ಭಾವನೆ ಬರಬೇಕು. ಮತ್ತೆ ಈ ಗಾಳಿಪಟ ಉತ್ಸವದಲ್ಲಿ ಮಕ್ಕಳು ಮಾತ್ರವಲ್ಲ, ಅವರ ಪಾಲಕರು, ಶಾಲೆಯ ಗುರುವೃಂದ, ಶಾಲಾ ಆಡಳಿತ ಮಂಡಳಿಯವರು ಮಕ್ಕಳೊಂದಿಗೆ ಮಕ್ಕಳಾಗಿ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದ್ರು. ಯಾವ ರೀತಿ ಗಾಳಿಪಟ ಮೇಲೆ ಏರುತ್ತಾ ಗಾಳಿ ಇಲ್ಲದಾಗ ಕೆಳಗೆ ಇಳಿಯುತ್ತಲೇ ಪುನಃ ಹೇಗೆ ಬಾನೆತ್ತರಕ್ಕೆ ಹಾರುತ್ತದೆಯೋ ಹಾಗೆ ವಿದ್ಯಾರ್ಥಿಗಳ ಜೀವನವೂ ಇರುತ್ತದೆ. ಏರಿಳಿತಗಳನ್ನ ಎದುರಿಸುತ್ತಲೇ ಮುಂದೆ ಸಾಗಬೇಕು ಅನ್ನೋ ಸಂದೇಶವನ್ನ ಈ ಉತ್ಸವದಲ್ಲಿ ನೀಡಲಾಯಿತು. ನಾವಿವತ್ತು ಸುನೀತಾ ವಿಲಿಯಮ್ಸ್ ಅವರ ಸಕ್ಸಸ್ ಸಲುವಾಗಿ ನಾವಿಲ್ಲಿ ಕೈಟ್ ಫೆಸ್ಟಿವಲ್ ಮಾಡ್ತಿದೀವಿ. ಮತ್ತೆ ಇವತ್ತು ಬಹಳಷ್ಟು ಮಕ್ಕಳು ನಗ್ತಾ ಕೈಟ್ಸ್ ಹಾರಿಸ್ತಿದ್ದಾರೆ. ಕೆಲವೊಬ್ರು ದೊಡ್ಡ ಕೈಟ್ಸ್ ಹಾರಿಸ್ತಿದ್ದಾರೆ, ಕೆಲವೊಬ್ರು ಸಣ್ಣದ ಹಾರಿಸ್ತಿದ್ದಾರೆ. ಮತ್ತೆ ಎಲ್ಲರೂ ನಗ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ನೀತಿ ಬೋಧನೆಯ ಜೊತೆಗೆ ಕಾರ್ಟೂನ್ ಸಹಿತ ವಿವಿಧ ಬಗೆಯ ಡಿಸೈನ್ನ ಗಾಳಿಪಟಗಳನ್ನ ಸಹ ಹಾರಿಸಲಾಯಿತು. ಹೀಗಾಗಿ ಮಕ್ಕಳಿಗಂತೂ ಇದೊಂದು ದೊಡ್ಡ ಹಬ್ಬವೇ ಆಗಿತ್ತು. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಉತ್ಸವಗಳು ನಡೀತಾ ಇರುತ್ತವೆ. ಇಲ್ಲದೆ ಹೋದಲ್ಲಿ ಆಯಾ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಇಲ್ಲವೇ ವಾರ್ಷಿಕ ಉತ್ಸವದ ಭಾಗವಾಗಿ ಗಾಳಿಪಟ ಉತ್ಸವಗಳು ನಡೀತಾನೆ ಇರ್ತವೆ. ಆದ್ರೆ ಧಾರವಾಡದಲ್ಲಿ ಒಂದು ಶಾಲೆಯಲ್ಲಿ ಸುನೀತಾ ವಿಲಿಯಮ್ಸ್ ಸಲುವಾಗಿ ಗಾಳಿಪಟ ಉತ್ಸವ ನಡೆದಿದೆ. ಸುನೀತಾ ವಿಲಿಯಮ್ಸ್ ಗಗನಯಾನ ಯಶಸ್ವಿ. ಧಾರವಾಡದಲ್ಲಿ ಗಾಳಿಪಟ ಹಾರಿಸಿ ಸಂಭ್ರಮ. ಶಾಲೆಯ ಆವರಣದಲ್ಲಿ ಸುನೀತಾ ವಿಲಿಯಮ್ಸ್ರ ಬೃಹತ್ ಕಟೌಟ್, ಗಾಳಿಪಟಗಳ ಮೇಲೆ ಸುನೀತಾ ವಿಲಿಯಮ್ಸ್ರ ಭಾವಚಿತ್ರ. ಆ ಗಾಳಿಪಟಗಳನ್ನ ಭಾನೆತ್ತರಕ್ಕೆ ಹಾರಿಸುತ್ತಾ ಸಂಭ್ರಮಿಸುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ ಶಾಲೆಯಲ್ಲಿ. ಸುನೀತಾ ವಿಲಿಯಮ್ಸ್ ತಮ್ಮ ಗಗನಯಾನವನ್ನು ಮುಗಿಸಿ ಯಶಸ್ವಿಯಾಗಿ ಭೂಮಿಗೆ ಹಿಂದಿರುಗಿದ್ದಕ್ಕೆ ಇಲ್ಲಿನ ಮಕ್ಕಳು ಸುನೀತಾ ಅವರ ಭಾವಚಿತ್ರವಿರುವ ಗಾಳಿಪಟ ಸೇರಿ ವಿವಿಧ ಕಾರ್ಟೂನ್ ಚಿತ್ರ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ್ದಾರೆ. ಗಾಳಿಪಟ ಉತ್ಸವವನ್ನ ಸುನೀತಾ ಅವರಿಗೆ ಅರ್ಪಿಸಿದ್ದಾರೆ. ಈ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾರೆ. ಒಟ್ಟು 250ಕ್ಕೂ ಹೆಚ್ಚು ಮಕ್ಕಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಗಾಳಿಪಟ ಹಾರಿಸಿದ್ರು. ಗಗನಯಾನ ಸಾಧನೆಯನ್ನ ಗಾಳಿಪಟದ ಮೂಲಕ ತಿಳಿಸಿಕೊಟ್ರು. 250ಗಿಂತ ಜಾಸ್ತಿ ಪಾಲಕರು ಮತ್ತೆ ಮಕ್ಕಳು ಸೇರಿ ಸುನೀತಾ ವಿಲಿಯಂ ಅವ್ರನ್ನ ಸಕ್ಸಸ್ ನ ನಾವು ಇವತ್ತು ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟರು ಆ ಪೊಸಿಷನ್ ಬರ್ಲಿಕ್ಕೆ, ಅಲ್ಲಿ ಹೋಗಿ ಅಷ್ಟು ದಿವಸ ಇದ್ದು ಬರ್ಲಿಕ್ಕೆ ಅನ್ನೋದು ಒಂದು ಅವ್ರಿಗೆ ಹೆಂಗೆ ಅನ್ನೋದು ಒಂದು ಭಾವನೆ ಬರಬೇಕು. ಮತ್ತೆ ಈ ಗಾಳಿಪಟ ಉತ್ಸವದಲ್ಲಿ ಮಕ್ಕಳು ಮಾತ್ರವಲ್ಲ, ಅವರ ಪಾಲಕರು, ಶಾಲೆಯ ಗುರುವೃಂದ, ಶಾಲಾ ಆಡಳಿತ ಮಂಡಳಿಯವರು ಮಕ್ಕಳೊಂದಿಗೆ ಮಕ್ಕಳಾಗಿ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದ್ರು. ಯಾವ ರೀತಿ ಗಾಳಿಪಟ ಮೇಲೆ ಏರುತ್ತಾ ಗಾಳಿ ಇಲ್ಲದಾಗ ಕೆಳಗೆ ಇಳಿಯುತ್ತಲೇ ಪುನಃ ಹೇಗೆ ಬಾನೆತ್ತರಕ್ಕೆ ಹಾರುತ್ತದೆಯೋ ಹಾಗೆ ವಿದ್ಯಾರ್ಥಿಗಳ ಜೀವನವೂ ಇರುತ್ತದೆ. ಏರಿಳಿತಗಳನ್ನ ಎದುರಿಸುತ್ತಲೇ ಮುಂದೆ ಸಾಗಬೇಕು ಅನ್ನೋ ಸಂದೇಶವನ್ನ ಈ ಉತ್ಸವದಲ್ಲಿ ನೀಡಲಾಯಿತು. ನಾವಿವತ್ತು ಸುನೀತಾ ವಿಲಿಯಮ್ಸ್ ಅವರ ಸಕ್ಸಸ್ ಸಲುವಾಗಿ ನಾವಿಲ್ಲಿ ಕೈಟ್ ಫೆಸ್ಟಿವಲ್ ಮಾಡ್ತಿದೀವಿ. ಮತ್ತೆ ಇವತ್ತು
ಬಹಳಷ್ಟು ಮಕ್ಕಳು ನಗ್ತಾ ನಗ್ತಾ ಕೈಟ್ಸ್ ಹಾರಿಸ್ತಿದ್ದಾರೆ. ಕೆಲವೊಬ್ರು ದೊಡ್ಡ ಕೈಟ್ಸ್ ಹಾರಿಸ್ತಿದ್ದಾರೆ, ಕೆಲವೊಬ್ರು ಸಣ್ಣದ ಹಾರಿಸ್ತಿದ್ದಾರೆ, ಮತ್ತೆ ಎಲ್ಲರೂ ನಗ್ತಾ ನಗ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ನೀತಿ ಬೋಧನೆಯ ಜೊತೆಗೆ ಕಾರ್ಟೂನ್ ಸಹಿತ ವಿವಿಧ ಬಗೆ ಬಗೆಯ ಡಿಸೈನ್ನ ಗಾಳಿಪಟಗಳನ್ನು ಸಹ ಹಾರಿಸಲಾಯಿತು. ಹೀಗಾಗಿ ಮಕ್ಕಳಿಗಂತೂ ಇದೊಂದು ದೊಡ್ಡ ಹಬ್ಬವೇ ಆಗಿತ್ತು. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಉತ್ಸವಗಳು ನಡೀತಾ ಇರುತ್ತವೆ. ಇಲ್ಲದೆ ಹೋದಲ್ಲಿ ಆಯಾ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಇಲ್ಲವೇ ವಾರ್ಷಿಕ ಉತ್ಸವದ ಭಾಗವಾಗಿ ಗಾಳಿಪಟ ಉತ್ಸವಗಳು ನಡೀತಾನೆ ಇರ್ತವೆ. ಆದ್ರೆ ಧಾರವಾಡದಲ್ಲಿ ಒಂದು ಶಾಲೆಯಲ್ಲಿ ಸುನೀತಾ ವಿಲಿಯಮ್ಸ್ ಸಲುವಾಗಿ ಗಾಳಿಪಟ ಉತ್ಸವ ನಡೆದಿದೆ. ಸುನೀತಾ ವಿಲಿಯಮ್ಸ್ ಗಗನಯಾನ ಯಶಸ್ವಿ. ಧಾರವಾಡದಲ್ಲಿ ಗಾಳಿಪಟ ಹಾರಿಸಿ ಸಂಭ್ರಮ. ಶಾಲೆಯ ಆವರಣದಲ್ಲಿ ಸುನೀತಾ ವಿಲಿಯಮ್ಸ್ರ ಬೃಹತ್ ಕಟೌಟ್, ಗಾಳಿಪಟಗಳ ಮೇಲೆ ಸುನೀತಾ ವಿಲಿಯಮ್ಸ್ರದ್ದೇ ಭಾವಚಿತ್ರ. ಆ ಗಾಳಿಪಟಗಳನ್ನ ಭಾನೆತ್ತರಕ್ಕೆ ಹಾರಿಸುತ್ತಾ ಸಂಭ್ರಮಿಸುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ ಶಾಲೆಯಲ್ಲಿ. ಎಸ್, ಸುನೀತಾ ವಿಲಿಯಮ್ಸ್ ತಮ್ಮ ಗಗನಯಾನವನ್ನು ಮುಗಿಸಿ ಯಶಸ್ವಿಯಾಗಿ ಭೂಮಿಗೆ ಹಿಂದಿರುಗಿದ್ದಕ್ಕೆ ಇಲ್ಲಿನ ಮಕ್ಕಳು ಸುನೀತಾ ಅವರ ಭಾವಚಿತ್ರವಿರುವ ಗಾಳಿಪಟ ಸೇರಿ ವಿವಿಧ ಕಾರ್ಟೂನ್ ಚಿತ್ರ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ್ದಾರೆ. ಗಾಳಿಪಟ ಉತ್ಸವವನ್ನ ಸುನೀತಾ ಅವರಿಗೆ ಅರ್ಪಿಸಿದ್ದಾರೆ. ಈ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾರೆ. ಒಟ್ಟು 250ಕ್ಕೂ ಹೆಚ್ಚು ಮಕ್ಕಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಗಾಳಿಪಟ ಹಾರಿಸಿದ್ರು. ಗಗನಯಾನ ಸಾಧನೆಯನ್ನ ಗಾಳಿಪಟದ ಮೂಲಕ ತಿಳಿಸಿಕೊಟ್ರು. 250ಗಿಂತ ಜಾಸ್ತಿ ಪಾಲಕರು ಮತ್ತೆ ಮಕ್ಕಳು ಸೇರಿ ಸುನೀತಾ ವಿಲಿಯಂ ಅವ್ರನ್ನ ಸಕ್ಸಸ್ ನ ನಾವು ಇವತ್ತು ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟರು ಆ ಪೊಸಿಷನ್ ಬರ್ಲಿಕ್ಕೆ, ಅಲ್ಲಿ ಹೋಗಿ ಅಷ್ಟು ದಿವಸ ಇದ್ದು ಬರ್ಲಿಕ್ಕೆ ಅನ್ನೋದು ಒಂದು ಅವ್ರಿಗೆ ಹೆಂಗೆ ಅನ್ನೋದು ಒಂದು ಭಾವನೆ ಬರಬೇಕು. ಮತ್ತೆ ಈ ಗಾಳಿಪಟ ಉತ್ಸವದಲ್ಲಿ ಮಕ್ಕಳು ಮಾತ್ರವಲ್ಲ, ಅವರ ಪಾಲಕರು, ಶಾಲೆಯ ಗುರುವೃಂದ, ಶಾಲಾ ಆಡಳಿತ ಮಂಡಳಿಯವರು ಮಕ್ಕಳೊಂದಿಗೆ ಮಕ್ಕಳಾಗಿ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದ್ರು. ಯಾವ ರೀತಿ ಗಾಳಿಪಟ ಮೇಲೆ ಏರುತ್ತಾ ಗಾಳಿ ಇಲ್ಲದಾಗ ಕೆಳಗೆ ಇಳಿಯುತ್ತಲೇ ಪುನಃ ಹೇಗೆ ಬಾನೆತ್ತರಕ್ಕೆ ಹಾರುತ್ತದೆಯೋ ಹಾಗೆ ವಿದ್ಯಾರ್ಥಿಗಳ ಜೀವನವೂ ಇರುತ್ತದೆ. ಏರಿಳಿತಗಳನ್ನ ಎದುರಿಸುತ್ತಲೇ ಮುಂದೆ ಸಾಗಬೇಕು ಅನ್ನೋ ಸಂದೇಶವನ್ನ ಈ ಉತ್ಸವದಲ್ಲಿ ನೀಡಲಾಯಿತು. ನಾವಿವತ್ತು ಸುನೀತಾ ವಿಲಿಯಮ್ಸ್ ಅವರ ಸಕ್ಸಸ್ ಸಲುವಾಗಿ ನಾವಿಲ್ಲಿ ಕೈಟ್ ಫೆಸ್ಟಿವಲ್ ಮಾಡ್ತಿದೀವಿ. ಮತ್ತೆ ಇವತ್ತು ಬಹಳಷ್ಟು ಮಕ್ಕಳು ನಗ್ತಾ ನಗ್ತಾ ಕೈಟ್ಸ್ ಹಾರಿಸ್ತಿದ್ದಾರೆ, ಕೆಲವೊಬ್ರು ದೊಡ್ಡ ಕೈಟ್ಸ್ ಹಾರಿಸ್ತಿದ್ದಾರೆ, ಕೆಲವೊಬ್ರು ಸಣ್ಣದ ಹಾರಿಸ್ತಿದ್ದಾರೆ, ಮತ್ತೆ ಎಲ್ಲರೂ ನಗ್ತಾ ನಗ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ನೀತಿ ಬೋಧನೆಯ ಜೊತೆಗೆ ಕಾರ್ಟೂನ್ ಸಹಿತ ವಿವಿಧ ಬಗೆ ಬಗೆಯ ಡಿಸೈನ್ನ ಗಾಳಿಪಟಗಳನ್ನು ಸಹ ಹಾರಿಸಲಾಯಿತು. ಹೀಗಾಗಿ ಮಕ್ಕಳಿಗಂತೂ ಇದೊಂದು ದೊಡ್ಡ ಹಬ್ಬವೇ ಆಗಿತ್ತು. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಉತ್ಸವಗಳು ನಡೀತಾ ಇರುತ್ತವೆ. ಇಲ್ಲದೆ ಹೋದಲ್ಲಿ ಆಯಾ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಇಲ್ಲವೇ ವಾರ್ಷಿಕ ಉತ್ಸವದ ಭಾಗವಾಗಿ ಗಾಳಿಪಟ ಉತ್ಸವಗಳು ನಡೀತಾನೆ ಇರ್ತವೆ. ಆದ್ರೆ ಧಾರವಾಡದಲ್ಲಿ ಒಂದು ಶಾಲೆಯಲ್ಲಿ ಸುನೀತಾ ವಿಲಿಯಮ್ಸ್ ಸಲುವಾಗಿ ಗಾಳಿಪಟ ಉತ್ಸವ ನಡೆದಿದೆ. ಸುನೀತಾ ವಿಲಿಯಮ್ಸ್ ಗಗನಯಾನ ಯಶಸ್ವಿ. ಧಾರವಾಡದಲ್ಲಿ ಗಾಳಿಪಟ ಹಾರಿಸಿ ಸಂಭ್ರಮ. ಶಾಲೆಯ ಆವರಣದಲ್ಲಿ ಸುನೀತಾ ವಿಲಿಯಮ್ಸ್ರ ಬೃಹತ್ ಕಟೌಟ್, ಗಾಳಿಪಟಗಳ ಮೇಲೆ ಸುನೀತಾ ವಿಲಿಯಮ್ಸ್ರದ್ದೇ ಭಾವಚಿತ್ರ. ಆ ಗಾಳಿಪಟಗಳನ್ನ ಭಾನೆತ್ತರಕ್ಕೆ ಹಾರಿಸುತ್ತಾ ಸಂಭ್ರಮಿಸುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ ಶಾಲೆಯಲ್ಲಿ. ಎಸ್, ಸುನೀತಾ ವಿಲಿಯಮ್ಸ್ ತಮ್ಮ ಗಗನಯಾನವನ್ನು ಮುಗಿಸಿ ಯಶಸ್ವಿಯಾಗಿ ಭೂಮಿಗೆ ಹಿಂದಿರುಗಿದ್ದಕ್ಕೆ ಇಲ್ಲಿನ ಮಕ್ಕಳು ಸುನೀತಾ ಅವರ ಭಾವಚಿತ್ರವಿರುವ ಗಾಳಿಪಟ ಸೇರಿ ವಿವಿಧ ಕಾರ್ಟೂನ್ ಚಿತ್ರ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ್ದಾರೆ. ಗಾಳಿಪಟ ಉತ್ಸವವನ್ನ ಸುನೀತಾ ಅವರಿಗೆ ಅರ್ಪಿಸಿದ್ದಾರೆ. ಈ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾರೆ. ಒಟ್ಟು 250ಕ್ಕೂ ಹೆಚ್ಚು ಮಕ್ಕಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಗಾಳಿಪಟ ಹಾರಿಸಿದ್ರು. ಗಗನಯಾನ ಸಾಧನೆಯನ್ನ ಗಾಳಿಪಟದ ಮೂಲಕ ತಿಳಿಸಿಕೊಟ್ರು. 250ಗಿಂತ ಜಾಸ್ತಿ ಪಾಲಕರು ಮತ್ತೆ ಮಕ್ಕಳು ಸೇರಿ ಸುನೀತಾ ವಿಲಿಯಂ ಅವ್ರನ್ನ ಸಕ್ಸಸ್ ನ ನಾವು ಇವತ್ತು ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟರು ಆ ಪೊಸಿಷನ್ ಬರ್ಲಿಕ್ಕೆ, ಅಲ್ಲಿ ಹೋಗಿ ಅಷ್ಟು ದಿವಸ ಇದ್ದು ಬರ್ಲಿಕ್ಕೆ ಅನ್ನೋದು ಒಂದು ಅವ್ರಿಗೆ ಹೆಂಗೆ ಅನ್ನೋದು ಒಂದು ಭಾವನೆ ಬರಬೇಕು. ಮತ್ತೆ ಈ ಗಾಳಿಪಟ ಉತ್ಸವದಲ್ಲಿ ಮಕ್ಕಳು ಮಾತ್ರವಲ್ಲ, ಅವರ ಪಾಲಕರು, ಶಾಲೆಯ ಗುರುವೃಂದ, ಶಾಲಾ ಆಡಳಿತ ಮಂಡಳಿಯವರು ಮಕ್ಕಳೊಂದಿಗೆ ಮಕ್ಕಳಾಗಿ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮಿಸಿದ್ರು. ಯಾವ ರೀತಿ ಗಾಳಿಪಟ ಮೇಲೆ ಏರುತ್ತಾ ಗಾಳಿ ಇಲ್ಲದಾಗ ಕೆಳಗೆ ಇಳಿಯುತ್ತಲೇ ಪುನಃ ಹೇಗೆ
ಆನೆತ್ತರಕ್ಕೆ ಹಾರುತ್ತದೆಯೋ ಹಾಗೆ ವಿದ್ಯಾರ್ಥಿಗಳ ಜೀವನವೂ ಇರುತ್ತದೆ. ಏರಿಳಿತಗಳನ್ನ ಎದುರಿಸುತ್ತಲೇ ಮುಂದೆ ಸಾಗಬೇಕು ಅನ್ನೋ ಸಂದೇಶವನ್ನ ಈ ಉತ್ಸವದಲ್ಲಿ ನೀಡಲಾಯಿತು. ನಾವಿವತ್ತು ಸುನಿತಾ ವಿಲಿಯಮ್ಸ್ ಅವರ ಸಕ್ಸಸ್ ಸಲುವಾಗಿ ನಾವಿಲ್ಲಿ ಕೈಟ್ ಫೆಸ್ಟಿವಲ್ ಮಾಡ್ತಿದೀವಿ. ಮತ್ತೆ ಇವತ್ತು ಬಹಳಷ್ಟು ಮಕ್ಕಳು ನಗ್ತಾ ಕೈಟ್ಸ್ ಹಾರಿಸ್ತಿದ್ದಾರೆ. ಕೆಲವೊಬ್ರು ದೊಡ್ಡ ಕೈಟ್ಸ್ ಹಾರಿಸ್ತಿದ್ದಾರೆ, ಕೆಲವೊಬ್ರು ಸಣ್ಣದ ಹಾರಿಸ್ತಿದ್ದಾರೆ, ಮತ್ತೆ ಎಲ್ಲರೂ ನಗ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ನೀತಿ ಬೋಧನೆಯ ಜೊತೆಗೆ ಕಾರ್ಟೂನ್ ಸಹಿತ ವಿವಿಧ ಬಗೆಯ ಡಿಸೈನ್ನ ಗಾಳಿಪಟಗಳನ್ನ ಸಹ ಹಾರಿಸಲಾಯಿತು. ಹೀಗಾಗಿ ಮಕ್ಕಳಿಗಂತೂ ಇದೊಂದು ದೊಡ್ಡ ಹಬ್ಬವೇ ಆಗಿತ್ತು. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.